ಪ್ರಿನ್ಸಿಪಲ್ ಅವ್ರು ಮೀಟಿಂಗ್ ಮಾಡ್ಯಾರ, ಇವತ್ತು ನಿರ್ಣಯ ನಿಮಗೆ ಹೇಳ್ಬಿಡ್ತಾರೆ, ಬಂದು ಹೋಗ್ರಿ ಅಂತೇಳಿ ನಮಗೆ ಒಬ್ಬರು ಕಳಿಸಿಬಿಟ್ಟಿದ್ರು. ನಮ್ಮೆಲ್ಲ ಹಿರಿಯರು ಯಾರೋ ಇವತ್ತು ಪಕ್ಷ ಸೇರೋರಿದ್ರು, ಅವರೆಲ್ಲ ಸೇರಿದ್ರು. ನಾನು ಒಂದು 10 ನಿಮಿಷದಲ್ಲಿ ಬರ್ತೀನಿ ಅಂತೇಳಿ ಹೇಳಿ ಬಂದೆ. ನಾನು ನಿಮಗೆ ವಿನಂತಿ ಮಾಡೋಕ್ಕಿಂತ ಮೊದಲೇಕನ ಸನ್ಮಾನ್ಯ ಬೇಲೇರಿಯವರು ತಮ್ಮ ಬೆಂಬಲವನ್ನು ಸೂಚಿಸೋದ್ರ ಮೂಲಕ ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ವ್ಯಕ್ತ ಮಾಡಿದ್ರಿ. ಅದಕ್ಕಾಗಿ ನಿಮಗೆ ನಾನು ನೀವು ಎಲ್ಲ ಶ್ರಮಜೀವಿಗಳು. ಸರ್ಕಾರಕ್ಕೆ ಯಾವಾಗ ಏನು ಕೇಳ್ತಿರೋ ನನಗೆ ತಮ್ಮ ಜೀವನ ಪರ್ಯಂತ ನಿಮ್ಮ ಪಯಣ ಮುಗಿಸೋದಕ್ಕೆ ಬಂದಿದ್ರು ಸರ್ಕಾರದಿಂದ ಒಂದು ನಯ ಪೈಸದ್ದು ಏನೂ ನೀವು ಸೌಕರ್ಯ ಸವಲತ್ತು ಪಡೆದುಕೊಂಡಿರೋದಿಲ್ಲ. ಆದಾಗ್ಯೂ ರಚನಾತ್ಮಕ ಕೆಲಸ ಮಾಡುವವರು, ದೇಶ ಕಟ್ಟುವ ಕೆಲಸ ಮಾಡುವವರು, ಸಮಾಜ ಕಟ್ಟುವ ಕೆಲಸ ಮಾಡುವವರಿಗೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ತಾವು ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಪಾಟೀಲ್ರೆ ಮುಂದುವರಿರಿ, ನಮ್ಮ ಆಶೀರ್ವಾದ ನಿಮ್ಮ ಜೊತೆಗಿದೆ, ನಮ್ಮ ಸಹಾಯ ನಿಮ್ಮ ಜೊತೆಗಿದೆ ಅನ್ನೋದನ್ನು ಹೇಳೋದ್ರ ಮೂಲಕ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಹೋಗ್ತಿರ್ತೇನೆ, ನನಗೂ 30 ವರ್ಷ ಈ ರಾಜಕೀಯದಲ್ಲಿ ಅನುಭವ ಆಗಿದೆ. ಸರ್ಕಾರವನ್ನು ಮ್ಯಾನಿಪುಲೇಟ್ ಮಾಡಿ ಲಾಭ ಪಡೆಯೋರು ನಮ್ಮನ್ನು ಸಾಕಷ್ಟು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸರ್ಕಾರದ ವಿರುದ್ಧ ಸಹಾಯ ಪಡೆದುಕೊಳ್ಬೇಕು ಅನ್ನೋರು. ಅವರು ನಮ್ಮ ಚುನಾವಣೆಗಳು ಬಂದಾಗ ನಿನ್ನೆ ಮಠ ಅನುಕೂಲ ತೊಗೊಂಡಿರ್ತಾರ, ನಾಡ್ದು ನಮ್ಮ ಚುನಾವಣೆ ಆದ ಮರುದಿವಸದಿಂದ ಅವ್ರಿಗೆ ಅನುಕೂಲ ಬೇಕು, ಆದರೂ ಆಟ ಆಡಿಸ್ತಿರ್ತಾರೆ ನಮ್ಮನ್ನು. ಹಿಂಗೆ ಇಂತಾಗ ಹೋಗ್ತಾನೋ ಅಂತಾಗ ಹೋಗ್ತಾನೋ, ಏನು ಮಾಡ್ತಿದ್ದಾನಪ್ಪ ಇವ ಅಂಥೇಳಿ ನಮ್ಮವ್ರು ಮಾತಾಡುವಂಗೆ ಪರಿಸ್ಥಿತಿ ಇರ್ತದೆ. ಆದರೆ ತಾವು ನಮ್ಮನ್ನು ಬರಮಾಡಿಕೊಂಡು ಏನು ನಮ್ಮ ಬೆಂಬಲ ನಿಮ್ಗೆ ಐದು ತೋರಿ ಪಾಟೀಲ್ರ ಅಂತ ಹೇಳಿದ್ರಲ್ಲ, ಅದು ನಿಮ್ಮ ಹೃದಯ ವೈಶಾಲ್ಯತೆಯನ್ನು ತೋರಿಸ್ತದೆ. ನಾನು ಇಷ್ಟೇ ಹೇಳ್ತೀನಿ, ನಿಮ್ಮ ಆಶೀರ್ವಾದದಿಂದ ನಾನು ಶಾಸಕನಾದಾಗ, ನಿಮ್ಮ ಆಶೀರ್ವಾದ ಬಲದಿಂದ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋದಾಗ ಪ್ಲಂಬರ್ ಅಸೋಸಿಯೇಷನ್ನವರು ನೀವು ಹಂಗೆ ಸುಮ್ಮನೆ ಕೊಂಡಿರ್ಬೇಡ್ರಿ. ನೀವು ಬಂದ್ರೆ ಸಾಕು, ಬರೀ ನೆನಪು ಮಾಡೋದು, ನೀವು ಹೇಳೋದಿಲ್ಲ ಇಂಥದ್ದು ಮಾಡೋಕ್ಕೆ ಬರ್ತೀರಿ ನಿಮ್ಗೆ ಅಥವಾ ಅವಕಾಶ ಐತೆ ನೋಡ್ರಿ, ಇದು ಬರ್ತಿದ್ರೆ ಮಾಡಿರಿ ಅಂತ ಇಷ್ಟು ಹೇಳಿದ್ರೆ ಸಾಕು. ಅದು ನಿಮ್ಮ ಆದೇಶ ಅಂತ ತಿಳ್ಕೊಂಡು ಸರ್ಕಾರದಿಂದ ಏನೇನು ಆಗಬೇಕು ಎಲ್ಲನೂ ಮಾಡಿಕೊಡ್ತೀನಿ ಅನ್ನೋ ಭರವಸೆ ಮಾತು ಹೇಳ್ತಾ, ನಿಮ್ಮ ಈ ಸಂಬಂಧ, ಈ ಸಂಪರ್ಕ ಹೆಚ್ಚಲ್ಲಿ. ನನ್ನನ್ನು ಯಾರು ಇಲ್ಲಿ ಕರ್ಕೊಂಡು ಬಂದಿರಿ ಸ್ನೇಹಿತರು, ನಿಮ್ಮದು ಜವಾಬ್ದಾರಿ ಇವ್ರನ್ನ ಆ ಸರಿಯಾದ ಸಮಯ ನೋಡಿಕೊಂಡು ಸರ್ಕಾರಗಳು ಸ್ಥಾಪನೆ ಆದಂಥ ಸಂದರ್ಭದೊಳಗೆ ಮತ್ತೆ ಕರ್ಕೊಂಡು ಬರಬೇಕು. ಅವತ್ತು ಬರೀ ಬೇಲೇರಿ ಸಾಹೇಬ್ರನ್ನ ಅಷ್ಟೇ ಅಲ್ಲ, ಎಲ್ಲ ಸದಸ್ಯರನ್ನು ಕರ್ಕೊಂಡು ಬರಬೇಕು. ಅದು ವಿಧಾನಸೌಧದಾಗ ಕೆಲಸಿದ್ವು ಅಂದ್ರೆ ಒಟ್ಟರು ಕೂಡ ವಿಧಾನಸೌಧಕ್ಕೆ ಬರಬೇಕು. ಇಲ್ಲೇನು ನಿಮ್ಮದು ಹ್ಯಾಂಡಿ ಅಸೋಸಿಯೇಷನ್ ಇದೆ, ಬಂದು ಆ ವಿಧಾನಸೌಧನ ಭಾಳದ ಮಂದಿ ನೋಡಿರಕ್ಕೂ ಇಲ್ಲ, ನೀವು ಒಳಗೆ ಅಲ್ಲಿ ನೋಡಿ ನನ್ನ ಜೊತೆ ಕುಂತು ಅದು ಏನು ಚರ್ಚೆ ವಿಚಾರಗಳ ಚರ್ಚೆ ಮಾಡ್ಕೋಬೇಕು, ನಿಮ್ಮ ಅಸೋಸಿಯೇಷನ್ಗೆ ಏನಾಗಬೇಕು, ನಿಮ್ಮ ಬದುಕಿಗೆ ಏನಾಗಬೇಕು, ಗದಿಗೆ ಏನಾಗಬೇಕು ಅಂತ ಹೇಳ್ತೀರಿ, ಅದನ್ನೆಲ್ಲ ಚರ್ಚೆ ಮಾಡೋಣ. ನೀವು ನನಗೆ ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ಕೈ